ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ಭಾರತ ಮತ್ತು ನ್ಯೂಜಿಲೆಂಡ್ ಪಂದ್ಯಕ್ಕೆ ನ್ಯೂಜಿಲೆಂಡ್ ಆಟಗಾರರಾದ ಸ್ಯಾಟ್ನರ್ ಅವರು ಒಂದು ಬೆಂಕಿ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ವಿರಾಟ್ ಕೊಹ್ಲಿ ಮತ್ತು ಭಾರತ ತಂಡದ ಬಗ್ಗೆ ಮಾತಾಡಿದ್ದಾರೆ ಸ್ಯಾಂಟ್ನರ್ ಅಂತ ಹೇಳಬೇಕು. ಏನಂತ ಮಾತಾಡಿದ್ದಾರೆ ಸ್ಯಾಂಟ್ನರ್ ಅವರು ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ನೀವೇ ನೋಡ್ಬೋದು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಇನ್ನೇನು 4,000 ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಪಟಾಪಟ ಸಬ್ಸ್ಕ್ರೈಬ್ ಮಾಡಿ ಬೇಗ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಮುಗಿಯೋತ್ತಿಗೆ 4,000 ಸಬ್ಸ್ಕ್ರೈಬರ್ಸ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನಿಮ್ಮ ಕೈಲಿ ಸಬ್ಸ್ಕ್ರೈಬ್ ಹೊಡಿತು ಅಂದರೆ ಖಂಡಿತವಾಗಿ ಹಾಗೆ ಆಗ್ತೀವಿ ಅಂತ ಹೇಳಬೇಕು. 200 ಸಬ್ಸ್ಕ್ರೈಬರ್ಸು. ಈಗಾಗಲೇ ನಮ್ಮ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಚಾಂಪಿಯನ್ಸ್ ಟ್ರೋಫಿಲಿ ಮೇಲುಗೈ ಸಾಧಿಸಿದೆ ಅಂತ ಹೇಳಬೇಕು. ಇನ್ನು ಒಂದೇ ಒಂದು ಬಾರಿ ಈ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಮ್ಯಾಚಲ್ಲಿ ಒಂದೇ ಒಂದು ಬಾರಿ ಮೇಲುಗೈ ಸಾಧಿಸ್ತು ಅಂತಾರೆ ನಮ್ಮ ಭಾರತ ತಂಡ ಚಾಂಪಿಯನ್ಸ್ ಆಗ್ತಾರೆ 2025 ಅಂತ ಹೇಳಬೇಕು. ಪಾಕಿಸ್ತಾನದವರು ಅಂತ ಕಾಯ್ತಿದ್ರು. ಆಸ್ಟ್ರೇಲಿಯಾದವರು ಭಾರತ ತಂಡ ಸೋಲ್ಸ್ಬಿಟ್ಟು ಫೈನಲ್ ಮ್ಯಾಚ್ ನಾವು ಪಾಕಿಸ್ತಾನದಲ್ಲಿ ಆಡ್ಸೋಣ ಅಂತ. ಆದರೆ ಆ ರೀತಿ ಆಗಲಿಲ್ವೇ. ದುಬೈದಲ್ಲಿ ಆಡ್ತಾರಿಂದ ಭಾರತ ತಂಡ ಇಲ್ಲಿ ಆಲ್ರೆಡಿ 4 ಪಂದ್ಯ ಗೆದ್ದಿದೆ ಅಂತ ಹೇಳಬೇಕು. ಈಗ ಇಲ್ಲಿ ಭಾರತ ತಂಡ ಸೋಲಿಸಬೇಕು ಅಂತಾರೆ. ನ್ಯೂಜಿಲೆಂಡ್ಗೊಂದು ಚಾಲೆಂಜ್ ಇದೆ, ಆದರೆ ನ್ಯೂಜಿಲೆಂಡ್ನ ಸೋಲಿಸಬೇಕು ಅಂತಾರೆ. ಭಾರತವು ಕೂಡ ಚಾಲೆಂಜ್ ಇದೆ ಅಂತ ಹೇಳಬೇಕು. ಸ್ಯಾಂಟ್ನರ್ ಅವರು ಏನು ಹೇಳ್ರಪ್ಪ ಅದ್ರ ಬಗ್ಗೆ ಹೇಳ್ದಾಯ್ತು ಅಂತಾರೆ. ನಾವು ಭಾರತ ತಂಡವನ್ನು ಸೋಲಿಸ್ತೀವಿ. ಮೇನಾಗಿ ವಿರಾಟ್ ಕೊಹ್ಲಿ ಅವರು ನಾನೇ ಔಟ್ ಮಾಡ್ತೀನಿ. ಭಾರತ ತಂಡ ವಿರುದ್ಧ ಸೇಡ್ನ ತೀರಿಸ್ಕೋಬೇಕು. ನಾವು ಆಲ್ರೆಡಿ ಭಾರತ ತಂಡ ವಿರುದ್ಧ ಒಂದು ಪಂದ್ಯ ಸೋತಿದ್ವಿ, ಮತ್ತು ODI ವರ್ಲ್ಡ್ ಕಪ್ಪಲ್ಲೂ ಕೂಡ ನಾವು ಅವ್ರ ವಿರುದ್ಧ ಸೋತಿದ್ದು ಸೆಮಿಫೈನಲ್ ಹಂತದಲ್ಲಿ. ಈಗ ಆ ಸೇಡು ಮತ್ತು ಚಾಂಪಿಯನ್ಸ್ ಟ್ರೋಫಿಲಿ ಸೋತಿರೋ 2 ಸೇಡನ್ನು ನಾವು ತೀರಿಸ್ಕೊತೀವಿ ಭಾರತ ತಂಡ ವಿರುದ್ಧ ಅಂತ ಹೇಳಬೇಕು. ನಾವು ಫೈನಲ್ ಮ್ಯಾಚಲ್ಲಿ ಗೆದ್ದು ನಾವು ಕಪ್ ಎತ್ಕೊಂಡು ಚಾಂಪಿಯನ್ಸ್ ಆಗೇ ಆಗ್ತೀವಿ. 2025 ಚಾಂಪಿಯನ್ಸ್ ಆಗೇ ಆಗ್ತೀವಿ. ಭಾರತ ತಂಡನ ಸೋಲಿಸಿ ಮನೆಗೆ ಕಳಿಸ್ತೀವಿ, ಮಣ್ಣು ಮುಕ್ಕಿಸ್ತೀವಿ ಭಾರತ ತಂಡಕ್ಕೆ ಅಂತ ಅಪೋಸಿಟ್ ಆಟಗಾರರಾದ ಸ್ಯಾಂಟ್ನರ್ ಅವರು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಸ್ಯಾಂಟ್ನರ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ, ಅದನ್ನ ಮರೆಯೋಂಗಿಲ್ಲ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ.